ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಗೆಳೆತನ ಅದೊಂದು ಪವಿತ್ರ ಬಂಧ. ಆಸ್ತಿ ಅಂತಸ್ತು ಜಾತಿ ಬಂಧು ಬಳಗದವರನ್ನೆಲ್ಲ ಮೀರಿದ ಸಂಬಂಧ. ಇಬ್ಬರ ಮನಸ್ಥಿತಿಗಳು ಒಂದೇ ಸಮನಾಗಿದ್ದಾಗ ಮಾತ್ರ ಸ್ನೇಹ ಗಟ್ಟಿಯಾಗೋದಕ್ಕೆ ಸಾಧ್ಯ ಅಂತ ಮನಸ್ಥಿತಿಯನ್ನ ಇಟ್ಕೊಂಡವರು ನಟಿ ಗೌತಮಿ ಹಾಗೂ ಮೋಕ್ಷಿತಾ ಮತ್ತು ಗೌತಮಿ ಬಗ್ಗೆ ನೆಗೆಟಿವ್ ಮಾತನಾಡೋದಕ್ಕೆ ಕಾರಣಗಳೇ ಇಲ್ಲ ಬಿಡಿ. ಇಬ್ರು ಕೂಡ ಒಂದೊಳ್ಳೆ ಮನಸ್ಥಿತಿ ಇರೋ ಹೆಣ್ಣು ಮಕ್ಕಳು. ಗೌತಮಿ ಹಾಗೂ ಮೋಕ್ಷಿತಾ ಮಧ್ಯೆ ಬಿಗ್ ಬಾಸ್ಗೆ ಹೋಗೋದಿಕ್ಕೂ ಮೊದಲು ಹಾಯ್ ಬಾಯ್ ಅನ್ನೋ ಸಂಬಂಧ ಇತ್ತು ಅಷ್ಟೇ. ಇಬ್ರು ನಟಿ ಅನ್ನೋದು ಗೊತ್ತಿತ್ತು ಬಿಟ್ರೆ ಕ್ಲೋಸ್ ಅಂತೆಲ್ಲ ಇರ್ಲಿಲ್ಲ. ಒಬ್ರಿಗೊಬ್ರು ಗೊತ್ತಿದ್ರು, ಯಾಕಂದ್ರೆ ಇಬ್ರು ಕೂಡ ಜಿ ಕನ್ನಡದಲ್ಲೇ ಅಭಿನಯಿಸ್ತಾ ಇದ್ದಿದ್ರಿಂದ ಇಬ್ರಿಗೂ ಪರಸ್ಪರ ಗೊತ್ತಿತ್ತು. ಆದ್ರೆ ಬಿಗ್ ಬಾಸ್ಗೆ ಬಂದ್ಮೇಲೆ ಒಂದೊಳ್ಳೆ ಗೆಳೆತನ ಬೆಳೆಯಿತು. ಇಬ್ರಲ್ಲೂ ಒಂದೊಳ್ಳೆ ಬಾಂಡಿಂಗ್ ಬೆಸೆದುಕೊಳ್ತು. ಯಾವಾಗ್ಲೂ ಒಟ್ಟೊಟ್ಟಿಗೆ ಇರ್ತಾ ಇದ್ರು. ಕೊನೆಗೆ ಹೇಗಾಯ್ತು ಅಂದ್ರೆ ಅದೆಷ್ಟೋ ಮಂದಿ ಇವರಿಬ್ಬರ ಗೆಳೆತನದ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಆದ್ರೆ ಬಿಗ್ ಬಾಸ್ ಮನೆ ಯಾರನ್ನೂ ಅಷ್ಟು ಈಸಿಯಾಗಿ ಸುಮ್ನಿರೋದಿಕ್ಕೆ ಬಿಡಲ್ಲ. ಹೀಗಾಗಿಯೋ ಏನೋ ಕೊನೆಗೆ ಸ್ನೇಹ ಅನ್ನೋದು ಮುರಿದ್ ಬಿತ್ತು. ಮನಸ್ತಾಪಗಳು ಹೆಚ್ಚಾದ್ವು. ಬಿಗ್ ಬಾಸ್ ಮನೆಯಲ್ಲಿ ಶುರುವಾದ ಗೆಳೆತನ ಹೊರಗ್ ಹೋದ ಮೇಲೂ ಹಾಗೆ ಇರುತ್ತಾ ಅನ್ನೋ ಗೊಂದಲ ಹಲವರಲ್ಲಿ ಕಾಡಿತ್ತು. ಆದ್ರೀಗ ಇಬ್ಬರ ನಡೆ ನೋಡಿದ್ರೆ ಅದು ಅನುಮಾನ. ಯಾಕಂದ್ರೆ ಒಂದೇ ಒಂದು ದಿನಕ್ಕೂ ಇಬ್ರು ಒಟ್ಟಿಗೆ ಕಾಣಿಸ್ಕೊಂಡಿಲ್ಲ, ಎಲ್ಲೂ ಭೇಟಿಯಾಗಿಲ್ಲ. ಹಾಗಾದ್ರೆ ಇವತ್ತಿಗೂ ನಟಿ ಗೌತಮಿ ಮತ್ತು ಮೋಕ್ಷಿತಾ ಮಧ್ಯೆ ಸಿಟ್ಟಿದೆಯಾ? ಬಿಗ್ ಬಾಸ್ ನಲ್ಲಿ ಶುರುವಾದ ಮನಸ್ತಾಪ ಇನ್ನೂ ಸರಿಯಾಗಿಲ್ವಾ ಅನ್ನೋ ಚರ್ಚೆ ಹುಟ್ಟು ಹಾಕಿದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮಿಕರೇ, ಬಿಗ್ ಬಾಸ್ ಅಂದ್ರೇನೆ ಹಾಗೆ. ಅಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲ. ಅಲ್ಲೇನಿದ್ರು ನಾನು ನನ್ನ ಆಟ ನಾನು ಗೆಲ್ಲಬೇಕು ಅಷ್ಟೇ. ಸಂಬಂಧ ಬೆಳೆಸೋದಿಕ್ಕೆ ಹೋದವರು ಸೈಡ್ ಲೈನ್ ಆಗಿದ್ದೇ ಜಾಸ್ತಿ. ಹೀಗಾಗಿ ಪ್ರತಿ ಸೀಸನ್ ಶುರುವಾದಾಗ್ಲೂ ಕಿಚ್ಚ ಸುದೀಪ್ ಇದನ್ನೇ ಹೇಳೋದು, ನೀವಿಲ್ಲಿ ಬಂದಿರೋದು ಸಂಬಂಧ ಬೆಳೆಸೋದಿಕ್ಕಲ್ಲ. ನಿಮ್ಮ ಜೊತೆಗಿದ್ದವರೇ ನಿಮ್ಮ ಶತ್ರುಗಳು. ಅವರೇ ನಿಮ್ಮನ್ನ ಸೋಲಿಸಿ ಕಪ್ಪು ಗೆಲ್ಲಬೇಕು ಅನ್ನೋ ಪ್ಲಾನ್ ಮಾಡಿರ್ತಾರೆ. ಮೊದಲು ಸ್ನೇಹ ಪ್ರೀತಿ ಅನ್ನೋದನ್ನ ಪಕ್ಕಕ್ಕಿಟ್ಟು ಆಟ ಆಡಿ ಅಂತ. ಆದ್ರೆ ಯಾರ್ ಮಾತು ಕೇಳ್ತಾರ ಹೇಳಿ? ಸ್ನೇಹ ಪ್ರೀತಿ ಸಲುಗೆ ಅಂತ ಹೋಗೋರು ಕಪ್ಪು ಗೆಲ್ಲೋದಿರ್ಲಿ 100 ದಿನ ಇರೋದಿಕ್ಕೂ ಆಗದೆ ಕಷ್ಟ ಪಡ್ತಾರೆ. ಕಳೆದ ಬಿಗ್ ಬಾಸ್ ನಲ್ಲಿ ಸೈಲೆಂಟ್ ಗೆ ಹೆಸರಾದವರು ಅಂದ್ರೆ ಅದು ಗೌತಮಿ ಹಾಗೂ ಮೋಕ್ಷಿತಾ. ಗೌತಮಿಗೆ ಕೊನೆಗೆ ಪಾಸಿಟಿವ್ ಪರಿಮಳ ಅನ್ನೋ ಬಿರುದೇ ಬಂದ್ಬಿಡ್ತು. ಇನ್ನು ಮೋಕ್ಷಿತಾ ಬಗ್ಗೆ ಹೇಳೋದೇ ಬೇಡ. ಯಾರು ಸಾಬರಿಗೂ ಹೋಗ್ತಾ ಇರ್ಲಿಲ್ಲ, ಇನ್ನೊಬ್ಬರ ವಿಷಯಕ್ಕೆ ಮೂಗು ತೋರಿಸ್ತಾ ಇರ್ಲಿಲ್ಲ. ಟಾಸ್ಕ್ ಅಂತ ಬಂದಾಗ ಅಷ್ಟೊಂದು ಅಗ್ರೆಸಿವ್ ಆಗ್ತಾ ಇರ್ಲಿಲ್ಲ ಅನ್ನೋದು ಬಿಟ್ರೆ ಇನ್ನೆಲ್ಲಾ ವಿಷಯದಲ್ಲೂ ಪರ್ಫೆಕ್ಟ್. ಆದ್ರೆ ಕೊನೆಗೆ ಅದೇ ಅವರಿಗೆ ಮುಳುವಾಯ್ತು. ಆಟದಲ್ಲಿ ಮಂಕಾಗ್ತಿದ್ದಾರೆ ಅಂತ ಎದ್ಕಾಣೋದಕ್ಕೆ ಶುರುವಾಯ್ತು. ಆದ್ರೆ 5-6 ವಾರಕ್ಕೆ ಹೋಗ್ತಾರೆ ಅನ್ಕೊಂಡವ್ರು 100 ದಿನವನ್ನ ಪೂರೈಸಿದ್ರು. ಆತ್ಮೀಯರೇ, ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ ಮೋಕ್ಷಿತಾ ತುಂಬಾನೇ ಕ್ಲೋಸ್ ಆಗಿದ್ರು. ಇಬ್ರು ಸಹ ಯಾವಾಗ್ಲೂ ಒಟ್ಟೊಟ್ಟಿಗೆ ಇರ್ತಾ ಇದ್ರು. ಇಂಥ ಟೈಮ್ ನಲ್ಲಿ ಸ್ನೇಹಿತನಾಗಿ ಎಂಟ್ರಿ ಕೊಟ್ಟವರು ಉಗ್ರ ಮಂಜು ಮೋಕ್ಷಿತಾ ಗೌತಮಿ ತ್ರಿಮೂರ್ತಿಗಳಂತಾಗಿದ್ರು. ಯಾವಾಗ್ಲೂ ಒಟ್ಟೊಟ್ಟಿಗೆ ಇರ್ತಾ ಇದ್ರು. ಎಲ್ಲೇ ಹೋದ್ರೂ ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು. ಮಾತು ಅಂತ ಬರ್ಲಿ, ಆಟ ಅಂತ ಬರ್ಲಿ, ಯಾವಾಗ್ಲೂ ಒಂದೇ ಆಗಿರ್ತಾ ಇದ್ರು. ಆದ್ರೆ ಮಂಜು ಮತ್ತು ಗೆಳತಿ ಗೌತಮಿಯ ಸ್ನೇಹ ಮೋಕ್ಷಿತಾರನ್ನ ಸೈಡ್ ಲೈನ್ ಮಾಡೋದಕ್ಕೆ ಶುರುವಾಯ್ತು. ಟಾಸ್ಕ್ ಅಂತ ಬಂದಾಗ ತನ್ನ ಆಟವನ್ನೇ ಮರಿತಾ ಇದ್ದ ಮಂಜು ಗೆಳತಿಯನ್ನ ಗೆಲ್ಸೋದಕ್ಕೆ ನೋಡ್ತಾ ಇದ್ರು. ಎದುರಾಳಿಯಾಗಿ ಮೋಕ್ಷಿತಾ ಇದ್ರು, ಹಿಂದೆ ಮುಂದೆ ನೋಡ್ತಾ ಇರ್ಲಿಲ್ಲ. ಗೌತಮಿಯನ್ನ ಗೆಲ್ಲಿಸ್ಬೇಕು ಅನ್ನೋ ಮನಸ್ಥಿತಿ, ಮೋಕ್ಷಿತಾರನ್ನ ಗೆಲ್ಲಿಸ್ಬೇಕು ಅಂತ ಒಮ್ಮೆ ಕೂಡ ಕಾಣ್ಲಿಲ್ಲ. ಇಲ್ಲಿಂದಲೇ ಬಿರುಕು ಶುರುವಾಯ್ತು. ಮಂಜು ಮತ್ತು ಗೌತಮಿ ಸ್ನೇಹ ದೊಡ್ಡದಾಗ್ತಾ ಇದ್ದಂತೆ ನನ್ನನ್ನೆಲ್ಲ ಕೈಗೊಂಬೆಯಂತೆ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ಮೋಕ್ಷಿತಾಗೆ ಗೊತ್ತಾಗಿತ್ತು. ಹೀಗಾಗಿ ಇವರ ಸ್ನೇಹವನ್ನ ಬಿಟ್ಟಿದ್ದು. ಅವತ್ ದೂರ ಆದವರು ಇವತ್ತಿಗೂ ಮತ್ತೆ ಸ್ನೇಹ ಅನ್ನೋ ಬೆಸುಗೆ ಬೆಸೆದ್ಕೊಂಡಿಲ್ಲ. ಬಿಗ್ ಬಾಸ್ ಮುಗಿದ ಸಂದರ್ಭದಲ್ಲಿ ನಿಮ್ಮ ಮೂವರ ಸ್ನೇಹ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆ ತೂರಿ ಬಂತು. ಆಗ ಮೋಕ್ಷಿತಾ ಕೊಟ್ಟ ಉತ್ತರ ಯೋಚನೆ ಮಾಡಿಲ್ಲ ಅನ್ನೋದು. ಮೊನ್ನೆ ತಾನೆ ಗೌತಮಿ ಅವರನ್ನ ನೀವು ಭೇಟಿಯಾಗಿದ್ರ ಅನ್ನೋ ಪ್ರಶ್ನೆಗೆ ಮೋಕ್ಷಿತಾ ಕೊಟ್ಟ ಉತ್ತರ, ಸ್ವಲ್ಪ ದಿನದ ಹಿಂದೆ ಒಂದು ಈವೆಂಟ್ ನಲ್ಲಿ ಮಂಜಣ್ಣ ಸಿಕ್ಕಿದ್ರು ಅಂದಿದ್ರು. ಗೌತಮಿ ಬಗ್ಗೆ ಏನೂ ಹೇಳಿರ್ಲಿಲ್ಲ. ಮಂಜಣ್ಣ ಮತ್ತು ಗೌತಮಿ ಜೊತೆಗಿನ ಸ್ನೇಹ ಮುರಿದು ಬಿದ್ಮೇಲೆ ಶಿಶಿರ್ ಐಶ್ವರ್ಯ ಜೊತೆ ಒಂದೊಳ್ಳೆ ಬಾಂಡಿಂಗ್ ಬೆಸೆದುಕೊಂಡಿತ್ತು. ಬಿಗ್ ಬಾಸ್ ಮುಗಿದ್ಮೇಲೂ ಆ ಬಾಂಡಿಂಗ್ ಹಾಗೆ ಇದೆ. ಯಾಕಂದ್ರೆ ಆಗಾಗ ಈ ಮೂವರು ದೇವಸ್ಥಾನ ಟ್ರಿಪ್ಪು ಅದು ಇದು ಅಂತ ರೌಂಡ್ಸ್ ಹೊಡಿತಾನೆ ಇರ್ತಾರೆ. ಈಗಲೂ ಅದೇ ಸ್ನೇಹ ಉಳಿಸ್ಕೊಂಡಿದ್ದಾರೆ. ಇದಕ್ಕೆ ಹೇಳೋದು, ಸ್ನೇಹವೇ ಆಗಲಿ ಸಂಬಂಧವೇ ಆಗಲಿ, ಸಣ್ಣ ಮನಸ್ತಾಪ ಬಂದ್ರೆ ಮುಂದಾಗೋದು ದೊಡ್ಡ ಬಿರುಕು ಅನ್ನೋದಕ್ಕೆ ಇವರೇ ಬೆಸ್ಟ್ ಎಕ್ಸಾಂಪಲ್. ಆತ್ಮಿಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.